ಹಾಯ್ ಫ್ರೆಂಡ್ಸ್, ನಮಸ್ತೆ. ಇದು ನನ್ನ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್. ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮಿನಿ ವ್ಲಾಗ್ನ ಮಾಡೋದಕ್ಕೆ ಆಗಿರಲಿಲ್ಲ. ಇವಾಗ ಮಾಡ್ತಾ ಇದ್ದೀನಿ. ಸೊ ಇವಾಗ ತೋಟದ ಹತ್ರ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ. ಹಂಗೆ ಆನ್ ದ ವೇ ಹೋಗ್ಬೇಕಾದ್ರೆ ಎಮ್ಮೆನ ಇನ್ನೊಂದು ತಕ್ಕೆ ಕಟ್ಟೆ ಹಾಕ್ತಿದ್ದಾರೆ ಮೇವ್ಗೆ. ಸೊ ಇವಾಗ ಶುಂಠಿ ತೋಟದ ಹತ್ರ ಬಂದ್ವಿ. ಶುಂಠಿ ಹಾಕಿದ್ದೀವಲ್ವಾ, ಸೊ ಅಲ್ಲಿ ಬಂದಿದ್ದೀವಿ. ಏಕೆಂತಂದರೆ ತೊಗರಿ ಕಾಳನ್ನ ಹಾಕೋದಕ್ಕೆ. ತೊಗರಿ ಕಾಳನ್ನ ಮುಂಚೆನೇ ಹಾಕಬೇಕಾಗಿತ್ತು. ನಾವು ಅವತ್ತು ಹಾಕೋಣ ಇವತ್ತು ಹಾಕೋಣ ಅಂದ್ಕೊಂಡು ಹಾಕಿರಲಿಲ್ಲ. ಆಂಟಿ ಫಸ್ಟ್ ಈ ಥರ ಹಾಕೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಿದ್ದಾರೆ. ನಿಮ್ಮ ಗೌಡ್ರಿಗೆ ಫೋನಲ್ಲಿ ವಿಡಿಯೋ ಮಾಡೋದು ಇಷ್ಟೇ ಅಕ್ಕಲ್ಲ. ರೈತರ ಮಕ್ಳು ಕಣೆ ಅವರು. ಹಂಗೆ ತೋರ್ಸ್ಕೊಳಕ್ಕೆ ಹೋಗ್ಬಾರ್ದು, ನಮ್ಮಲ್ಲೇ ಇರಬೇಕು. ನಾವು ದುಡ್ದಿದ್ದೀವಿ ಇಷ್ಟು ಇಟ್ಟಿದ್ದೀವಿ ಅಂತಲೂ ಹೇಳಕ್ಕೆ ಹೋಗ್ಬಾರ್ದು. ಜನರಿಗೆ ಗೊತ್ತಾಗ್ಬೇಕಷ್ಟೇ ದುಡ್ದಾರೆ ಇವ್ರು ಮಡಿಗ್ಯಾರೆ ಅಂತ ಕಣೆ. ಇಲ್ಲ ಐತೆ. ನಮ್ಮ ಹಸ್ಬೆಂಡು ಗುಣಿ ಮಾಡಿಕೊಡ್ತಿದ್ದಾರೆ, ನಾನು ತೊಗರಿ ಕಾಳನ್ನ ಹಾಕ್ತಾ ಇದ್ದೀನಿ. ಹಂಗೆ ಆಂಟಿ ವಿಡಿಯೋನ ಮಾಡ್ತಿದ್ದಾರೆ ಕಾಮಿಡಿ ಮಾಡಿಕೊಂಡು. ಸೊ ಅವರು ಸ್ವಲ್ಪ ಕಾಮಿಡಿ ಜಾಸ್ತಿ. ಹಾಕು ಚೆನ್ನಾಗಿ ಕಣ. ಬೆಳಗ್ಗೆನೇ ಚಿಕನ್ ತೊಗೊಬಂದಿದ್ರು ನಮ್ಮ ಹಸ್ಬೆಂಡು. ಸೊ ಸಾಂಬಾರು ಸೊಪ್ಪಿಲ್ಲ ಅಂತ ಅಂದೆ. ಹಾಗಾಗಿ ಆಂಟಿ ನಾನು ಹಾಕಿದ್ದೀನಿ ಬಾ ಕೊಡ್ತೀನಿ ಕಿತ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ತೋಟದ ಹತ್ರ ಕರ್ಕೊಂಡೋಗಿ ಕಿತ್ಕೊಡ್ತಿದ್ದಾರೆ. ಅಯ್ಯೋ ಹೊಸಿ ದುಡ್ಡು ಆಯ್ತಾ ಬರಂಟಿ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಮನೆಗೆ ಹೊರಡ್ತಾ ಇದ್ದೋ ಅಷ್ಟರಲ್ಲಿ ನಮ್ಮ ತೋಟದ ಪಕ್ಕನೇ ಒಂದು ನೇರಳೆಹಣ್ಣು ಮರ ಇದೆ. ಅಲ್ಲಿ ನೇರಳೆಹಣ್ಣು ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ತುಂಬ ವೇಸ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ ಹಣ್ಣು, ಸಖತ್ತು ಸ್ವೀಟಾಗಿದೆ. ಸೊ ಕೆಳಗಡೆ ಎಲ್ಲ ಬಡ್ದು ಅಂದರೆ ಹಣ್ಣನ್ನ ಕಿತ್ಕೊಂಡು ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು. ಮೇಲ್ಗಡೆ ಇದೆ. ಸೊ ನಮಗೆ ಎಷ್ಟು ಎಟ್ಕಿಸುತ್ತೋ ಕೈಗೆ ಅಷ್ಟನ್ನ ಕಿತ್ಕೊಂಡು ತಿಂತಾ ಇದ್ವಿ. ನ್ಯಾಲ್ಗೇರಿ ಎಲ್ಲ ನೇರ್ಲ ತಿಂದು ಗೊತ್ತಾಗ್ಬಿಡ್ತು. ಸಂಜು ಎಲ್ಲೆಲ್ಲಿ ಬಿದ್ವು ಹೋಗುತ್ತೆ ಆಗಲಿಲ್ಲ. ಹೋಗು ನೇರಳೆಹಣ್ಣೆಲ್ಲ ಕಿತ್ಕೊಂಡು ಮನೆಗೆ ಬಂದ್ವಿ. ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಮತ್ತು ಸಂಜೆ ಊಟಕ್ಕೆ ಚಿಕನ್ ಸಾಂಬಾರು ಮತ್ತು ಮುದ್ದೆನ ಮಾಡಿದ್ದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸಂಜು ವಿಲೇಜ್ ಬ್ಲಾಗ್ಸ್ ಅಂತ ಅಂದ್ಬಿಟ್ಟು. ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.